ಬೇಗೆಯಲ್ಲಿ ಬೆಂದರೂ ಕುಗ್ಗದೆ ಪರಿಶ್ರಮದಿಂದ ಇಂದು ಯಶಸ್ವಿ ಉದ್ಯಮಿಯಾದವರು ಡಿ ಜಯರಾಮು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕುಲುಮೆದೊಡ್ಡಿ ಎಂಬ ಪುಟ್ಟ ಹಳ್ಳಿಯ ಬಡ ಕುಟುಂಬದಲ್ಲಿ ಹುಟ್ಟಿದ ಡಿ ಜಯರಾಮು ಅವರು ಕೃಷಿ ಕ್ಷೇತ್ರದಲ್ಲಿ ಸಾಧನೆಗೈದು ಇಂದು ಕಂಪನಿ ಸ್ಥಾಪಿಸಿ ರೈತರಿಗೆ ಕೃಷಿ ಮಾರ್ಗದರ್ಶನ ನೀಡುವ ಮೂಲಕ ರಾಜ್ಯಾದ್ಯಂತ ಮನೆಮಾತಾಗಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕುಲುಮೆದೊಡ್ಡಿ ಅಂತಕ್ಕಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿದ್ದೇನೆ. ತಂದೆ ತಾಯಿ ಮೂಲತಃ ಕೃಷಿಕರು, ಭೂಮಿಯನ್ನೇ ನಂಬಿಕೊಂಡು ವ್ಯವಸಾಯವನ್ನೇ ನಂಬಿಕೊಂಡಿರ್ತಕ್ಕಂಥ ಒಂದು ಕುಟುಂಬ ಬಂದಿರತಕ್ಕಂಥ ಒಂದು ಬಡತನದ ಸಣ್ಣ ಕುಟುಂಬ ನಮ್ಮದು. ನಾನು ನನ್ನ ಬಾಲ್ಯವನ್ನೆಲ್ಲ ನಮ್ಮ ಗ್ರಾಮದಲ್ಲೇ ಕುಗ್ರಾಮದಲ್ಲೇ ನಮ್ಮ ಸ್ವಗ್ರಾಮದಲ್ಲೇ ಕಳೆದೆ. ಕುಲುಮೆದೊಡ್ಡಿ ಅನ್ನುವಂಥ ಗ್ರಾಮ ಮಳವಳ್ಳಿ ತಾಲೂಕಿನ ಕುಗ್ರಾಮ. ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ಗ್ರಾಮದಲ್ಲೇ ಕಲಿತೆ. ತದನಂತರ ಮಾಧ್ಯಮಿಕ ಶಿಕ್ಷಣವನ್ನು ನಮ್ಮ ಊರಿನ ಪಕ್ಕದ ಊರಾದ ಉಸ್ಕೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿ 7ನೇ ತರಗತಿವರೆಗೆ ನಾನು ಅಲ್ಲಿ ನನ್ನ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸ್ಕೊಂಡೆ. ಬಾಲ್ಯದಲ್ಲಿ ಅಥವಾ ನನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಭಾಳ ಕಷ್ಟಕರವಾಗಿರ್ತಕ್ಕಂಥ ಶಿಕ್ಷಣ. ಕಾರಣ ನಾನು ಆಗಲೇ ಹೇಳಿದಾಗ ನಮ್ಮದು ಕೃಷಿ ಕುಟುಂಬ, ಭಾಳ ಬಡತನದ ಕುಟುಂಬ. ವಿದ್ಯಾಭ್ಯಾಸನ ಮಾಡಿಸ್ತಕ್ಕಂಥ ಓದಿಸ್ತಕ್ಕಂಥ ಶಕ್ತಿ, ಶಿಕ್ಷಣ ಕೊಡಿಸ್ತಕ್ಕಂಥ ಶಕ್ತಿ ನಮ್ಮ ತಂದೆ ತಾಯಿಗಿರಲಿಲ್ಲ. ಅವತ್ತು ಕೂಲಿ ನಾಲಿ ಮಾಡಿ ನನ್ನನ್ನು ಅಲ್ಲಿವರೆಗೆ ಓದಿಸುವಂಥ ಶಕ್ತಿಯನ್ನು ಅವರು ನನಗೆ ತುಂಬಿದ್ರು. ತದನಂತರ ನಾನು ವಿದ್ಯಾಭ್ಯಾಸದಲ್ಲಿ ಬಹಳ ಚುರುಕಾಗಿದ್ದರಿಂದ ಕೆಲವು ಸ್ನೇಹಿತರು ಅಥವಾ ನಮ್ಮ ಹಿತೈಷಿಗಳು ನಮ್ಮ ಗ್ರಾಮದಲ್ಲಿ ಇವನು ಹೆಚ್ಚಿನ ವಿದ್ಯಾಭ್ಯಾಸ ಕಳಿಸಿದ್ರೆ ಅನುಕೂಲ ಆಗುತ್ತೆ, ತುಂಬ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಾನೆ ಅಂತಕ್ಕಂಥ ನರಿತು ನನ್ನನ್ನು ನಮ್ಮ ಗ್ರಾಮದಿಂದ ಸುಮಾರು ಒಂದು 4 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಚಂದೂಪುರ ಅಂತಕ್ಕಂಥ ಗ್ರಾಮದಲ್ಲಿ ಹೈಸ್ಕೂಲನ್ನು ಸೇರ್ಕೋತೀನಿ. ಹೈಸ್ಕೂಲ್ನೇ ವಿದ್ಯಾಭ್ಯಾಸ ಮಾಡಬೇಕಾದ್ರೂ ಕೂಡ ನನಗೆ ಪುಸ್ತಕ, ಫೀಸು ಮತ್ತೊಂದು ಮಗದ ಅವತ್ತು ಕಷ್ಟಕರವಾದ ದಿನಗಳೇ ನಮ್ಮ ತಂದೆ ತಾಯಿಗೆ. ಆವಾಗ ನಾನು ಹೈಸ್ಕೂಲ್ ಸೇರ್ಕೊಂಡ ಮೇಲೆ ನನ್ನ ಒಂದು ಬ್ರೈಟ್ನೆಸ್ ನೋಡಿ ನಮ್ಮ ಶಾಲೆಯ ಶಿಕ್ಷಕರು ಅಲ್ಲೇ ಇರ್ತಕ್ಕಂಥ ಹಾಟ್ಲಿಗೆ ಸೇರಿಸ್ತಾರೆ. ನೀನು ಇಲ್ಲಿದ್ದರೆ ಕೂಲಿ ಮಾಡಬೇಕಾಗತ್ತೆ, ವಿದ್ಯಾಭ್ಯಾಸ ಮೊಟಕಾಗತ್ತೆ ಅಂತ ದೃಷ್ಟಿಯನ್ನು ನಮ್ಮ ಶಿಕ್ಷಕರು ಅರಿತು ಆ ಹೈಸ್ಕೂಲ್ನ ಶಿಕ್ಷಕರು ನನ್ನ ಕರ್ಕೊಂಡೋಗಿ ಅದೇ ಗ್ರಾಮದಲ್ಲಿರ್ತಕ್ಕಂಥ ಒಂದು ಹಾಟ್ಲಿಗೆ ಸೇರಿಸ್ತಾರೆ. ಹೈಸ್ಕೂಲ್ನಲ್ಲೇ ಹಾಟ್ಲಿಗೆ ಸೇರ್ಕೋತೀನಿ. ತದನಂತರ ನನಗೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಒಂದು ಛಲ ಇದ್ದಿದ್ದರಿಂದ ನಾನು ಮತ್ತೆ ಗ್ರಾಮಕ್ಕೆ ಹೋಗೋಂಥ ಪ್ರಯತ್ನ ಮಾಡಲಿಲ್ಲ. ಅಲ್ಲಿಂದ KM ದೊಡ್ಡಿ ಅಂತಕ್ಕಂಥ ಒಂದು ಸ್ಥಳಕ್ಕೆ ಬಂದು ಅಲ್ಲ ಭಾಳ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಇತ್ತು. ವಿಶೇಷವಾಗಿ ವಿಜ್ಞಾನದಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಇತ್ತು. PUC ಸೈನ್ಸ್ಗೆ ಜಾಯ್ನ್ ಆದೆ. ಅಲ್ಲಿಯೂ ಕೂಡ ಭಾಳ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು ಓದಲಿಕ್ಕೆ. PUCನಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಕೂಡ ಮಾಡಿದೆ. ಆದರೆ ನನಗೆ ಅಷ್ಟೊತ್ತಿಗಾಗಲೇ ನಮ್ಮ ತುಂಬ ಅನಾರೋಗ್ಯ ಪೀಡಿತರಾಗಿದ್ದರು. ಪ್ರಾಯಶಃ ಆಗಲೋ ಈಗಲೋ ಅಂತಕ್ಕಂಥ ಪರಿಸ್ಥಿತಿ ತಲುಪಿಟ್ಟಿದ್ರು ನನ್ನ ತಂದೆ. ಅದು ಕೂಡ ನಾನು ಎದೆಗುಂದಿಲ್ಲ. ನಾನು PUC ವಿಜ್ಞಾನದಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾರ್ಕ್ಸನ್ನು ತೊಗೊಂಡೆ. ಆವತ್ತಿಗೆ ನನಗೆ ನಮ್ಮದು ಕ್ಯಾಟಗರಿ 1 ಬರುತ್ತೆ, A ಕ್ಯಾಟಗರಿಯಲ್ಲಿ ನನಗೆ ವೈದ್ಯಕೀಯ ಶಿಕ್ಷಣ ಸಿಗಲಿಕ್ಕೂ ಕೂಡ ಅವಕಾಶ ಇತ್ತು, ಎಂಜಿನಿಯರ್ಗೂ ಕೂಡ ಅವಕಾಶ ಇತ್ತು. ಅದೇ ವೈದ್ಯಕೀಯ ಶಿಕ್ಷಣ ಮತ್ತು ಎಂಜಿನಿಯರಿಂಗ್ ಓದ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇರಲಿಲ್ಲ. ನನಗೆ ಯಾರೂ ಕೂಡ ಶಿಕ್ಷಣಕ್ಕೆ ಸಹಾಯ ಮಾಡುವಂಥ ಅಥವಾ ನನಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಹಿನ್ನೆಲೆ ಇಲ್ಲದೇ ಇದ್ದರಿಂದ ನಾನು ಆಗಲೇ ಹೇಳ್ದಂಗೆ ಬಡತನ ಬಂದಿದ್ದರಿಂದ ನನಗೆ ಆ ಶಿಕ್ಷಣಕ್ಕೆ ಹೋಗ್ಲಿಕ್ಕೆ ನನಗೆ ತುಂಬ ಕಷ್ಟ ಆಯಿತು. ಆವಾಗ ನನ್ನೊಬ್ಬ ಸ್ನೇಹಿತರು ನಾಗಮದೆ ಅಂತ ಹೇಳ್ಬಿಟ್ಟು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಅಪ್ಲಿಕೇಶನ್ ತಂದಿದ್ದರು. ಇಬ್ಬರು ಒಟ್ಟಿಗೆ ಆಗ್ತೀವಿ BSc ಆವಾಗ ನನಗೆ ಕೃಷಿ ವಿಶ್ವವಿದ್ಯಾನಿಲಯ ಫಸ್ಟ್ ಅಟೆಂಪ್ಟಲ್ಲಿ BSc ಸೀಟ್ ಸಿಗುತ್ತೆ. ಉಳ್ಕೊಳ್ಳೋಕೆ ಜಾಗ ಇಲ್ಲ, ಆರ್ಥಿಕ ಒತ್ತಾಸ ಇಲ್ಲ. ಅವಾಗಲೂ ಕೂಡ ನಾನು ಅಲ್ಲಿ ಇಲ್ಲಿ ಓಡಾಡಿ ಹೇಗೋ ಪ್ರಯತ್ನ ಮಾಡಿ ಮತ್ತೆ ಅಲ್ಲೂ ಕೂಡ ವಿದ್ಯಾರ್ಥಿ ನಿಲುವನ್ನು ಹಾಸ್ಟೆಲ್ನ ನಾನು ಪಡ್ಕೊಂಡೆ. ಮೊದಲನೇ ವರ್ಷ ಹಾಸ್ಟೆಲ್ ಸಿಗಲಿಲ್ಲ. ನಮ್ಮ ಸಂಬಂಧಿಕರ ನಮ್ಮ ಹೈಸ್ಕೂಲ್ನಲ್ಲಿ ನಮ್ಮ ಗುರುಗಳೊಬ್ಬರಿದ್ದರು. ಅವರ ಸಂಬಂಧಿಕರ ಮನೆಯಲ್ಲಿ 6 ತಿಂಗಳು ನಾನು ಉಳ್ಕೊಂಡು ಅವ್ರ ಮನೆಯಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಅವ್ರ ಮನೆಯಲ್ಲೇ ಇದ್ಕೊಂಡು ಅವರು ನನಗೆ ಅಲ್ಲಿಂದ ಹೋಗಲಿಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಚಾಮರಾಜಪೇಟೆಯಲ್ಲಿ ಅಲ್ಲಿಂದ GKVKಗೆ ಹೋಗಲಿಕ್ಕೆ ಅನುವು ಮಾಡಿಕೊಟ್ರು. 6 ತಿಂಗಳು ಅವ್ರ ಮನೇಲಿ ಇದ್ಕೊಂಡು ನನ್ನ ಶಿಕ್ಷಣವನ್ನು ಮುಂದುವರಿಸಿದೆ. ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಆಯಿತು. ಅಲ್ಲಿಯೂ ಕೂಡ ನಾನು ವಿಶ್ವವಿದ್ಯಾನಿಲಯಲ್ಲೂ ಕೂಡ ಭಾಳ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡೋದ್ರಿಂದ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿದೆ. BSc ಬಳಿಕ MSc ಅಗ್ರಿಕಲ್ಚರ್ ಮಾಡಬೇಕು ಎನ್ನುವ ಹಂಬಲದಲ್ಲಿದ್ದಾಗಲೇ ತಂದೆಯ ಸಾವು ಅವರನ್ನ ಕಂಗೆಡುವಂತೆ ಮಾಡಿತ್ತು. ತಾಯಿಯ ಆರೋಗ್ಯ ಕೂಡ ಅಷ್ಟಾಗಿ ಸರಿ ಇರದ ಕಾರಣ ಒಲ್ಲದ ಮನಸ್ಸಿನಲ್ಲಿಯೇ ಗ್ರಾಮಕ್ಕೆ ಬಂದು ಕೃಷಿಯಲ್ಲಿ ತೊಡಗಿಸಿಕೊಂಡರು. ಕಲಿತ ವಿದ್ಯೆಯನ್ನ ಬಳಸಿಕೊಂಡು ಆಧುನಿಕ ಬೇಸಾಯ ಪದ್ಧತಿಯಲ್ಲಿ ಕೃಷಿ ಮಾಡಿ ಸೈ ಎನಿಸಿಕೊಂಡರು. ನನಗೆ ಉದ್ಯೋಗದ ಅವಶ್ಯಕತೆ ಭಾಳ ಇತ್ತು ಉದ್ಯೋಗದ ಅವಶ್ಯಕತೆ. ನನ್ನೊಟ್ಟೆ ನಾನು ಹೊರಿಬೇಕಲ್ಲ, ಕುಟುಂಬನೂ ಜೊತೆಲಿದೆ, ತಮ್ಮದಿರು ಜೊತೆಲಿದ್ದಾರೆ.
ತಾಯಿ ಜೊತೆಲಿದ್ದಾರೆ. ಹೊಣೆಗಾರಿಕೆ ಬಿತ್ತು, ಜೊತೆಗೆ ನನ್ನನ್ನು ಸಹ ನೋಡ್ಕೊಳ್ತಕ್ಕಂಥ ಹೊಣೆಗಾರಿಕೆ ಬಿದ್ದು ನನಗೆ ಉದ್ಯೋಗದ ಅವಶ್ಯಕತೆ ಇತ್ತು. ಆವಾಗ ನಾನು ಶಿಕ್ಷಣ ಮುಂದುವರ್ಸ್ಲಿಕ್ಕೆ ಹೋಗಲಿಲ್ಲ. ಯಾವುದೋ ಒಂದು ಖಾಸಗಿ ಕಂಪ್ನಿ ಸೇರಿಕೊಂಡ್ರೆ, ಅವಾಗ ನನಗೆ ಬೆಂಗಳೂರಲ್ಲೇ ಖಾಸಗಿ ಕಂಪ್ನಿ, ಅವಾಗ ನನಗೆ ಒಂದು 3,000 ಸಂಬಳ ಕೊಡ್ತಾಯಿದ್ರು. ಇರಿಗೇಷನ್ ಪಂಪ್ಸೆಟ್ ಮಾರ್ಕೆಟಿಂಗ್ ಜಾಬು, ಥ್ರೂಔಟ್ ಕರ್ನಾಟಕ ಸುತ್ತುತ್ತಾ ಇದ್ದೆ. ನಾನು ಆ ಕಂಪ್ನಿ ಸೇರ್ಕೊಂಡ್ಮೇಲೆ ಇಡೀ ಕರ್ನಾಟಕವನ್ನು ಸುತ್ತಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನಾನು ಮೂಲತಃ ಕೃಷಿ ಪದವೀಧರನಾಗಿರೋದ್ರಿಂದ ಎಲ್ಲ ಜಾಗದ ಕೃಷಿಯ ಒಂದು ಇದನ್ನು ನೋಡ್ಕೋತಾ ಬಂದೆ. ನಾನು ಎಲ್ಲೆಲ್ಲಿ ಯಾವ ರೀತಿ ಕೃಷಿ ನಡೀತಾ ಇದೆ, ಯಾವ ಭಾಗದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ಎಲ್ಲ ಕೂಡ ನನಗೆ ನಾನು ಕಲ್ತಿರ್ತಕ್ಕಂಥ ಟೆಕ್ನಿಕಲ್ ನಾಲೆಡ್ಜು, ಯಾವ್ಯಾವ ಭಾಗದ ಏನು ನಡೀತಾ ಇರ್ತಕ್ಕಂಥ ಸ್ವಲ್ಪ ನಾಲೆಡ್ಜ್ ಅಕ್ವೈರ್ ಆಯಿತು. ತದನಂತರ ಒಂದು ಕಂಪ್ನಿ ಚೇಂಬರ್ ಮತ್ತು ಇನ್ನೊಂದು ಕಂಪ್ನಿಗೆ ಫರ್ಟಿಲೈಸರ್ ಕಂಪ್ನಿ ಸೇರಿಕೊಂಡ್ರೆ, ಅವು ಉತ್ತರ ಕರ್ನಾಟಕ ಎಲ್ಲರೂ ತುಂಬ ಸುತ್ತಿದೆ. ಅಲ್ಲಿ ಕೂಡ ತುಂಬ ಅನುಭವ ಆಯಿತು. ಆಮೇಲೆ ನನಗೇನು ಅನ್ನಿಸ್ತು, ಈ ಕಂಪ್ನಿಗಳು ದುಡಿದ್ರೆ ನಮಗೆ ಒಟ್ಟು ತುಂಬೋದಿಲ್ಲ. ಸೊ ನಾಲೆಡ್ಜ್ ಅಂತೂ ಅಕ್ವೈರ್ ಆಯಿತು, ಉತ್ತಮವಾಗಿರ್ತಕ್ಕಂಥ ಜ್ಞಾನ ಬಂತು. ಇವಾಗ ನಾನು ಸ್ವಂತ ಉದ್ದಿಮೆಯನ್ನು ಮಾಡಬೇಕು, ರೈತರುಗಳಿಗೇನು ಸಹಾಯ ಮಾಡಬೇಕು, ಕೃಷಿ ಉದ್ದಿಮೆ ನಾನು ಕಲ್ತಿರ್ತಕ್ಕಂಥ ಕೃಷಿ ನಾಲೆಡ್ಜನ್ನು ರೈತರ ಜೊತೆ ಹೊಂದ್ಕೋಬೇಕು ಅಂತಕ್ಕಂಥ ಒಂದು ಜ್ಞಾನ ನನಗೆ ಬಂತು. ಆವಾಗೇನು ಮಾಡಿದೆ, ಅದೇ ಒಂದು ನಾಲೆಡ್ಜಿಂದ ನನಗೆ ಅಗ್ರಿ ಕ್ಲಿನಿಕ್ ಅಂತಕ್ಕಂಥ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು 1995ರಲ್ಲಿ ಆಕಾಶ್ ಅಗ್ರಿ ಕ್ಲಿನಿಕ್ ಅಂತಕ್ಕಂಥ ಒಂದು ಅಗ್ರಿ ಕ್ಲಿನಿಕ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ದೃಷ್ಟಿಯಿಂದ ನಾನು ಏಕದಮ್ ಅದನ್ನು ಕೃಷಿ ಕ್ಲಿನಿಕ್ ಸ್ಟಾರ್ಟ್ ಮಾಡಲಿಲ್ಲ. ಸಾಕಷ್ಟು ಜನ ಫೀಲ್ಡ್ಗಳಿಗೆ ಹೋಗೋದು, ರೈತರ ಹೊಲಗಳಿಗೆ ಹೋಗೋದು, ರೈತರ ಗದ್ದೆಗಳಿಗೆ ಹೋಗೋದು, ಅವ್ರ ಮಾಹಿತಿಯನ್ನು ಕೊಡೋದು. ನೀವು ಈ ಕಾಲಕ್ಕಿಂತ ಬೆಳೆಯನ್ನು ಹಾಕಬೇಕು, ಇಂಥ ಬೀಜಗಳನ್ನ ಹಾಕಬೇಕು, ಔಷಧಿ ಇಂಥ ರೋಗ, ಇಂಥ ಬೆಳೆಗಳಿಗೆ ಈ ರೀತಿಯಾಗಿರ್ತಕ್ಕಂಥ ರೋಗ ಬರುತ್ತೆ, ಇದಕ್ಕೆ ನೀವು ಇಂಥ ಔಷಧಿ ಸಿಂಪಡಣೆ ಮಾಡಬೇಕು, ಈ ಕಾಲದಲ್ಲಿ ನೀವು ಬೆಳೆಯನ್ನು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದು ಅಂತಕ್ಕಂಥ ನಾನು ಸಾಕಷ್ಟು ರೈತರ ಒಡನಾಟ ಇಟ್ಕೊಂಡು ಎಲ್ಲ ರೈತರುಗಳನ್ನು ಭೇಟಿ ಮಾಡ್ತಕ್ಕಂಥ ಒಂದು ಸಂಪರ್ಕವನ್ನು ರೈತರ ಸಂಪರ್ಕವನ್ನು ಇಟ್ಕೊಂಡು ನನ್ನ ಉದ್ದಿಮೆಯನ್ನು ಸಣ್ಣದಾಗಿ ಸ್ಟಾರ್ಟ್ ಮಾಡಿದೆ. ಹ್ಯೂಮನ್ ಡಾಕ್ಟರ್ಸ್ ಹೇಗೆ ಅವ್ರಿಗೆ ಕನ್ಸಲ್ಟೆನ್ಸಿಯನ್ನು ಕೊಡ್ತಾರೆ, ವೈದ್ಯಕೀಯ ಒಂದು ಮಾಹಿತಿಯನ್ನು ಕೊಡ್ತಾರೆ, ಹಾಗೆ ರೈತರಿಗೆ ನಾನು ಕೃಷಿ ಮಾಹಿತಿಯನ್ನು ಕೊಡ್ತಾ ಬಂದೆ. ರೈತರು ನನ್ನನ್ನು ಅಕ್ಸೆಪ್ಟ್ ಮಾಡಿಕೊಡ್ರು. ಎಲ್ಲ ರೈತರು ಕೂಡ ನಮಗೆ ನಮ್ಮ ಹೊಲಕ್ಕೆ ಬನ್ನಿ, ನಮ್ಮ ಗದ್ದೆಗೆ ಬನ್ನಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟರೆ ನನಗೆ ಉತ್ತೇಜನ ಸಿಕ್ತು. ಹಾಗಾಗಿ ಇದನ್ನು ನಾನು ಮಂಡ್ಯವನ್ನು ಸೆಟಲೈಸ್ ಮಾಡ್ಕೊಂಡು ಮಂಡ್ಯದಲ್ಲಿ ಅಗ್ರಿ ಕ್ಲಿನಿಕ್ನ ಸ್ಟಾರ್ಟ್ ಮಾಡಿದೆ. ಆರಂಭದ ದಿನಗಳಲ್ಲಿ ತನ್ನೂರು ತಾಲೂಕು ಜಿಲ್ಲೆಯ ರೈತರಿಗೆ ಸಲಹೆ ಮಾರ್ಗದರ್ಶನ ನೀಡುತ್ತಿದ್ರು. ಕ್ರಮೇಣ ಅದು ವಿಸ್ತರಿಸುತ್ತಾ ಹೋಗಿ ಈಗ ರಾಜ್ಯಾದ್ಯಂತ ವ್ಯಾಪಿಸಿದೆ. ಸಣ್ಣ ಅತಿ ಸಣ್ಣ ರೈತರಿಂದ ಹಿಡಿದು ದೊಡ್ಡ ಹಿಡುವಳಿದಾರರಿಗೂ ಆಕಾಶ್ ಅಗ್ರಿ ಕ್ಲಿನಿಕ್ ಮೂಲಕ ಮಾರ್ಗದರ್ಶನ ನೀಡುತ್ತಾ ಇಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. 94ರಲ್ಲಿ ನನ್ನ ಮದುವೆ ಆದೆ. 95ರಲ್ಲಿ ನಾನು ಕೃಷಿ ಕ್ಲಿನಿಕ್ ಸ್ಟಾರ್ಟ್ ಮಾಡಾದಮೇಲೆ ಅದಕ್ಕೆ ನಾನು ಆಕಾಶ್ ಅಗ್ರಿ ಕ್ಲಿನಿಕ್ ಅಂತ ಒಂದು ಹೆಸರನ್ನ ಇಟ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಶಸ್ವಿಯಾಗಿ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಕೃಷಿಯನ್ನಾಗ ನಾನು ಅದು ಉದ್ದಿಮೆ ಅಂತ ಅನ್ನೋದಕ್ಕಿಂತ ಮಾಹಿತಿ ಕೇಂದ್ರ, ಕೃಷಿ ತಾಂತ್ರಿಕ ಮಾಹಿತಿ ಕೇಂದ್ರ ಕರ್ನಾಟಕದಲ್ಲಿ ಯಾರೂ ಕೂಡ ಮಾಡಿರಲಿಲ್ಲ. 1995ರಲ್ಲಿ ಇಡೀ ಭಾರತದಲ್ಲಿ ಫಸ್ಟ್ ಕ್ಲಿನಿಕ್ ಅಂತ ಹೇಳ್ಕೊಂಡು ನನಗೆ ಹೆಮ್ಮೆ ಇದೆ. ಅಗ್ರಿ ಕ್ಲಿನಿಕ್, ಆಕಾಶ್ ಅಗ್ರಿ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಇಡೀ ಇಂಡಿಯಾದಲ್ಲಿ ಮೊದಲನೇ ಕ್ಲಿನಿಕ್ಕು, ಕರ್ನಾಟಕದಲ್ಲಿ ಫಸ್ಟ್ ಕ್ಲಿನಿಕ್ ಇನ್ ಕರ್ನಾಟಕ. ನಾನು ಕೃಷಿ ಕ್ಲಿನಿಕ್ ಸ್ಟಾರ್ಟ್ ಮಾಡಾದಮೇಲೆ ಎಲ್ಲ ಜಿಲ್ಲೆಗಳು ಕೂಡ ಪ್ರವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡಿ ಎಲ್ಲ ರೀತಿಯಾದ ಬೆಳೆಗಳಿಗೆ ನಾನು ಕೂಡ ಕಲಿತಾ ಬಂದೆ. ನಾನು ಪರಿಪೂರ್ಣ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ರೈತರ ಜೊತೆ ಹೋಗ್ತೀವಿ, ರೈತರ ಒಡನಾಟದಲ್ಲಿ ಅವರ ಅನುಭವಗಳನ್ನ ಹಂಚ್ಕೋತೀವಿ, ನನ್ನಲ್ಲಿರ್ತಕ್ಕಂಥ ಥಿಯರಿಟಿಕಲ್ ನಾಲೆಡ್ಜ್, ಅವರಲ್ಲಿರ್ತಕ್ಕಂಥ ಪ್ರಾಕ್ಟಿಕಲ್ ನಾಲೆಡ್ಜ್ ಎರಡನ್ನೂ ಸೇರಿಕೊಂಡು ಎಕ್ಸ್ಚೇಂಜ್ ಆಫ್ ಇದು ಟೆಕ್ನಾಲಜಿ ಜೊತೆಗೆ ಅವ್ರ ಜೊತೆ ಸಂಪರ್ಕ ಇಟ್ಕೊಳ್ಳೋ ರೈತರಿಗೂ ಕೂಡ ಭೂಮಿಯನ್ನು ತಯಾರು ಮಾಡ್ತಕ್ಕಂಥದ್ದು ಹಿಡಿದು ಮಾರುಕಟ್ಟೆಗೆ ಇರ್ತಕ್ಕಂಥ ಮಾಹಿತಿಯನ್ನು ರೈತರನ್ನು ಕೊಟ್ಕೋತಾ ಬಂದ್ವಿ. ಯಾವ ಸಮಯದಲ್ಲಿ ಯಾವ ಮಣ್ಣಿಗೆ ಯಾವ ಬೆಳೆ ಸೂಟ್ ಆಗುತ್ತೆ, ಯಾವ ಏರಿಯಾದಲ್ಲಿ ಯಾವ ಬೆಳೆನ ಮಾಡಬೇಕು, ಯಾವ ಸೀಸನ್ನಲ್ಲಿ ಯಾವ ಸೀಸನ್ ಏನು ಬೆಳೆ ಮಾಡೋದು ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗುತ್ತೆ, ನೀವು ಬೆಳೆದಿರ್ತಕ್ಕಂಥ ಬೆಳೆಗೆ ಎಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾರುಕಟ್ಟೆ ಇದೆ ಅನ್ನುವಂತಕ್ಕಂಥ ಮಾಹಿತಿಯನ್ನು ಅವ್ರ ಜೊತೆ ಒಡನಾಟದಲ್ಲಿ ಇಟ್ಕೊಳ್ಳೋ ಸಹ ಮಾಹಿತಿಯನ್ನು ಕೊಟ್ಕೊತಾ ಬಂದು ಇವತ್ತು ಒಂದು ಯಶಸ್ವಿಯಾಗಿ ನಮ್ಮ ಕ್ಲಿನಿಕ್ ಅಗ್ರಿ ಕ್ಲಿನಿಕ್ ನಡೀತಾ ಇದೆ. ಸುಮಾರು ಕರ್ನಾಟಕದ ಎಲ್ಲ ಭಾಗದಲ್ಲಿ ಕೂಡ ನಾನು ಈಗಾಗಲೇ ನನ್ನ ಮಾಹಿತಿಯನ್ನು ಕೊಡ್ತೀನಿ. ಆರಂಭದ ದಿನಗಳಲ್ಲಿ ಮಂಡ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಂಪನಿಯನ್ನ ಮೈಸೂರಿಗೆ ವರ್ಗಾಯಿಸಿಕೊಂಡರು. ಈಗ ನೂರಾರು ಜನರು ಈ ಆಕಾಶ್ ಅಗ್ರಿ ಕ್ಲಿನಿಕ್ನಲ್ಲಿ ಕಾರ್ಯನಿರ್ವಹಿಸುತ್ತಾ ಸಾವಿರಾರು ರೈತರಿಗೆ ರಾಜ್ಯಾದ್ಯಂತ ಸಲಹೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಕೃಷಿ, ತೋಟಗಾರಿಕೆ, ಅರಣ್ಯ ಇಲಾಖೆಗೂ ಪೂರಕವಾಗಿ ರೈತರಿಗೆ ಅಲ್ಲಿ ದೊರೆಯುವ ಯೋಜನೆಗಳು, ಉಪಕರಣಗಳು, ಬಿತ್ತನೆ ಬೀಜ, ಗೊಬ್ಬರ, ಯಾವ ಕಾಲಕ್ಕೆ ಯಾವ ಬೆಳೆ, ಮಾರುಕಟ್ಟೆ, ಬೆಳೆ ವಿಮೆ ಸೇರಿದಂತೆ ಇನ್ನಿತರ ಮಾಹಿತಿಯನ್ನ ನೀಡುತ್ತಾ ಬರುತ್ತಿದೆ. ಅಗ್ರಿ ಕ್ಲಿನಿಕ್ ಜೊತೆಗೆ ಎಕೆ ವೆಂಚರ್, ಎಕೆ ಅಗ್ರಿ ಫಾರ್ಮ್, ಯುಟಿಎಚ್ಆರ್ ನೆಟ್ವರ್ಕ್, ಎಕೆ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಸ್ಥಾಪಿಸುವ ಮೂಲಕ ಕಂಪನಿಯನ್ನ ಮತ್ತಷ್ಟು ವಿಸ್ತಾರಗೊಳಿಸಿದ್ದಾರೆ. ಜೊತೆಗೆ ನಾನು ಕೂಡ ಸ್ವತಃ ನನ್ನ ಊರಿನಲ್ಲಿ, ನನ್ನ ಗ್ರಾಮದಲ್ಲಿ ಅಷ್ಟು ನಮ್ಮ ತಾತ ಮಾಡಿರ್ತಕ್ಕಂಥ ಜಮೀನು ಜೊತೆಗೆ ನಾನು ಒಂದಷ್ಟು ಕ್ರೋಢೀಕರಣ ಒಂದಷ್ಟು ಜಮೀನನ್ನು ಮಾಡಿ ಇವತ್ತು ನಾನು ಕೂಡ ಸ್ವತಃ ಕೃಷಿಯನ್ನು ಮಾಡ್ತಾಯಿದ್ದೀನಿ. ಒಂದು ಸಣ್ಣದಾಗಿ ಫಾರಮ್ ಮಾಡಿಕೊಂಡು ನಾನು
ಇದನ್ನು ನಾನು ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ಸಾವಯವವಾಗಿ ಹೆಚ್ಚು ಒತ್ತನ್ನು ಕೊಟ್ಕೊತಾ ಬಂದಿದ್ದೆ ನಾನು. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ನಾವೆಲ್ಲ ರೀತಿಯೂ ಕೂಡ ನೀವು ಅತಿ ಹೆಚ್ಚು ಕೆಮಿಕಲ್ಸನ್ನು ಅಥವಾ ವಿಷಮುಕ್ತ ಆಹಾರವನ್ನು ನೀವು ಕೊಡಬೇಡಿ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಅವರಿಗೆ ಎಜುಕೇಟ್ ಮಾಡಿ ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಸಂಪೂರ್ಣವಾಗಿ ಮಾಡಲಿಕ್ಕಾಗದೆ ಸಾಧ್ಯವಾದಷ್ಟು ಮಟ್ಟಿಗೆ ಕೆಮಿಕಲ್ ಫ್ರೀ ಅಥವಾ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅದನ್ನು ನಾವು ಅತಿ ಹೆಚ್ಚು ಪ್ರಪೋಸನ ಮಾಡ್ತಾಯಿದ್ದೆ ನಮ್ಮ ಕ್ಲಿನಿಕ್ಕಿಂದ. ನಾನು ಸ್ವತಃ ಆರ್ಗ್ಯಾನಿಕ್ ಅಗ್ರಿಕಲ್ಚರೇ ನಾನು ಮಾಡ್ತಾಯಿದ್ದೀನಿ ನಮ್ಮ ಒಂದು ತೋಟದಲ್ಲಿ. ನಮ್ಮ ಕುಲುಮೆದೊಡ್ಡಿ ಅಂತಕ್ಕಂಥ ಗ್ರಾಮದಲ್ಲಿ ನನ್ನ ಏನು ತೋಟ ಇದೆ ನನ್ನ ತೋಟದಲ್ಲಿ ನಾನು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡ್ಕೊಂಡು ಸಾಕಷ್ಟು ಜನ ರೈತರು ಕೂಡ ಅಲ್ಲಿ ಬರ್ತಾರೆ, ಸಾಕಷ್ಟು ಟೆಕ್ನಾಲಜೀಸ್ ಕೂಡ ನಮ್ಮಲ್ಲಿ ಬರ್ತಾರೆ. ಅಲ್ಲೂ ಕೂಡ ನಾವು ವಿಚಾರ ವಿನಿಮಯ ಮಾಡ್ಕೋತೀವಿ, ಮಾಡಿರ್ತಕ್ಕಂಥದ್ದನ್ನ ಅವರು ಅಳವಡಿಸ್ಕೋತಾರೆ. ನಾವು ಕೂಡ ಅವರ ಜಾಗಕ್ಕೆ ಹೋಗ್ತೀವಿ, ಅಲ್ಲಿಯೂ ಕೂಡ ಇರ್ತಕ್ಕಂಥ ನ್ಯೂನತೆಗಳನ್ನ ನಾವು ಹೇಳ್ತೀವಿ, ನ್ಯೂನತೆ ಇರ್ತಕ್ಕಂಥದ್ರ ಬಗ್ಗೆ ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ನಾವು ಕೂಡ ಒಂದಷ್ಟು ಕಲ್ತ್ಕೊಂಡ್ಬರ್ತೀವಿ. ಹೀಗೆ ವಿಚಾರ ವಿನಿಮಯ ನಿರಂತರವಾಗಿ ನಡೀತಾ ಇದೆ ಅವ್ರಿಗೂ ನಮಗೂ. ಯಾಕಂದರೆ ಈ ಅಗ್ರಿಕಲ್ಚರ್ನ ಯಾರೂ ಪರಿಪೂರ್ಣ ಅಲ್ಲ. ಎವ್ರಿ ಡೇ ಪ್ರತಿದಿನ ಕೂಡ ಇದು ನಿರಂತರವಾಗಿರ್ತಕ್ಕಂಥ ಕ್ರಿಯೆ, ನಿರಂತರವಾಗಿ ಕಲಿತಕ್ಕಂಥ ಒಂದು ಕಲಿಕೆ ಆಗ್ತದೆ. ಆ ದೃಷ್ಟಿಯಿಂದ ನಾವು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ನಾವು ನಿರಂತರ ರೈತರಿಗೆ ನಾವು ಇದನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಡಿ ಜಯರಾಮು ಅವರ ಸಾಧನೆಗೆ ಪತ್ನಿ ಬಿ ಹೇಮಾವತಿ ಹಾಗೂ ಪುತ್ರ ಜೆ ಹಿತೇಶ್ ಮತ್ತು ಸೊಸೆ ಚೈತ್ರ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮಸ್ತೆ, ನನ್ನ ಹೆಸರು ಬಿ ಹೇಮಾವತಿ ಅಂತ ಹೇಳಿ, ಡಾಕ್ಟರ್ ಜಯರಾಮ್ ಅವರ ಧರ್ಮಪತ್ನಿ. ನಮ್ಮದು ಮದುವೆ ಆಗಿ 13 ಇಯರ್ಸ್ ಕಂಪ್ಲೀಟ್ ಆಗಿದೆ. ನಾನು ಬಂದು ಮಂಡ್ಯ ಡಿಸ್ಟಿಕ್ ಸಂತೆಕಸ್ಲಿಗೆರೆ. ಸ್ಟಾರ್ಟಿಂಗ್ ಸುಮಾರು 5 ವರ್ಷ ಕಷ್ಟನೇ ಇತ್ತು. ಆಮೇಲೆ ಸ್ಟಾರ್ಟ್ ಆದಮೇಲೆ ಇಂಪ್ರೂವ್ ಆಯಿತು, ಚೆನ್ನಾಗಿ ಮಾಡ್ಕೊಂಡು ಹೋದ್ರು. ಏನು ಬಂದ್ರೂ ಹೇಳ್ಕೊಳ್ಳಲ್ಲ, ಎಷ್ಟೇ ಕಷ್ಟ ಇದ್ರೂ ಅವರೇ ಸಾಲ್ವ್ ಮಾಡ್ತಾರೆ. ನಮಗೆ ಮನೆಯಲ್ಲಷ್ಟೇ ಮಕ್ಳಿಗಾಗಲಿ ನಮಗಾಗಲಿ ಏನೂ ತೋರಿಸ್ಕೊಳ್ಳಲ್ಲ. ಏನೇ ಇದ್ದರೂ ಎಲ್ಲ ಚೆನ್ನಾಗಿರಬೇಕು ಅಂತ ಮನೇಲಿ ಎಷ್ಟೇ ಕಷ್ಟ ಆದ್ರೂ ಮನೇಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ಖುಷಿ ಆಗುತ್ತೆ. ನಾನು ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂದ್ಕೊಳ್ಳೋದಕ್ಕಿಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಬೆಳೀತಿದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಿತೇಶ್ ಅಂತ. ನಮ್ಮ ತಂದೆ ಜಯರಾಮ್ ಅವ್ರಿಗೆ ವಿಜಯವಾಣಿಯಿಂದ ವಿಜಯರತ್ನ ಅವಾರ್ಡ್ ಬಂದಿರೋದು ತುಂಬ ಖುಷಿಯಾಗಿದೆ ನಮ್ಮೆಲ್ರಿಗೂ. ಅವ್ರ ಸಾಧನೆ ಅವ್ರನ್ನೆಲ್ಲ ಗುರುತಿಸಿ ಇವರು ಅವಾರ್ಡ್ ಕೊಡ್ತಿರೋದ್ರಿಂದ ತುಂಬ ನಮಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಖುಷಿಯಾಗಿದೆ. ರೈತರ ಕುಟುಂಬದಿಂದ ಬಂದು ಇಷ್ಟು ಸಾಧನೆ ಮಾಡಿರೋದು ನಮಗೆಲ್ಲ ಖುಷಿ ಇದೆ. ಮತ್ತು ಅದೇ ಫೀಲ್ಡಲ್ಲಿ ಇವರು ಅಗ್ರಿ ಬೇಸ್ಡ್ ಕಂಪ್ನಿ ಮಾಡಿ ಎಲ್ಲ ರೈತರಿಗೆ ಇವ್ರು ಕೊಡ್ತಾ ಇರೋ ಬೆನಿಫಿಟ್ಸ್ಗಳಾಗಲಿ ಮತ್ತು ಇವ್ರು ಕೊಡ್ತಿರೋ ಸರ್ವಿಸ್ಗಳಾಗಲಿ ಎಲ್ಲ ರೈತರಿಗೂ ರೀಚ್ ಔಟ್ ಆಗಿ ಅದರಿಂದ ಉಪಯೋಗ ಪಡ್ಕೊಂಡು ರೈತರು ಎಲ್ಲ ಖುಷಿಯಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ಬಟ್ ನಮಗೂ ಅದರಿಂದ ಎಲ್ಲ ಖುಷಿಯಾಗಿ ಈಗ ಅವ್ರು ಬೆಳೆಸಿರೋ ಕಂಪ್ನಿನ ನಾನು ಇಷ್ಟಪಟ್ಟು ಈ ಫೀಲ್ಡಿಗೆ ಬಂದು ಮಾಡಬೇಕು ಅಂತ ನಾನು ಅದಕ್ಕೋಸ್ಕರ ಪ್ರಯತ್ನ ಪಟ್ಟು ಇವ್ರ ಜೊತೆ ಕೈ ಜೋಡಿಸಿ ನಾನು ಕಂಪ್ನಿನ ಮುನ್ನಡೆಸ್ತಾ ಇದ್ದೀನಿ. ನನ್ನ ಹೆಸರು ಚೈತ್ರ. ಈ ಫ್ಯಾಮಿಲಿಗೆ ಬಂದು 4 ಇಯರ್ಸ್ ಆಯಿತು. ಮನೆ ಅಂತ ಬಂದರೆ ಎಲ್ಲನೂ ಚೆನ್ನಾಗಿ ನೋಡ್ಕೋತಾರೆ, ಅದರಲ್ಲಿ ಸೆಕೆಂಡ್ ಟಾಕೇ ಇಲ್ಲ. ಅಪ್ಪ ಆಲ್ಮೋಸ್ಟ್ ಜಾಸ್ತಿ ಮನೇಲಿ ಟೈಮೇ ಸ್ಪೆಂಡ್ ಮಾಡಲ್ಲ. ಅವ್ರು ಆ್ಯಕ್ಚುಲಿ ಹಾರ್ಡ್ಲಿ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಏನೋ ಬರ್ತಾರೆ. ಅವ್ರಿಗೇನು ಅಂದರೆ ನಮಗೇನು ಕಷ್ಟ ಆಗಬಾರ್ದು ಅಷ್ಟೇ, ಎಲ್ಲ ಆರಾಮಾಗಿ ಹೋಗಬೇಕು. ಅದನ್ನು ಮಾತ್ರ ಅಪ್ಡೇಟ್ ಮಾಡ್ಕೊತಾ ಇರ್ತಾರೆ. ಅವ್ರು ಇರಲಿ ಇಲ್ಲದೆ ಇರಲಿ ಎಲ್ಲ ನಾರ್ಮಲಾಗೇ ಇರುತ್ತೆ. ಹಿ ನೋಸ್ ಎವ್ರಿಥಿಂಗ್, ಎಲ್ಲ ಗೊತ್ತು. ಲೈಕ್ ನಾವು ಓದೋ ಟೈಮಲ್ಲಿ ಓದಿರ್ತೀವಿ, ಬಟ್ ಅವರಿಗೆಲ್ಲ ತಲೆಯಲ್ಲೇ ಇರುತ್ತೆ, ಅದು ಗೊತ್ತು ನನಗೆ. ಖುಷಿ ಆಗುತ್ತೆ. ಅವ್ರ ಹಾರ್ಡ್ ವರ್ಕ್ ಅವ್ರಿಗೆ ಪೇ ಮಾಡಲೇಬೇಕಲ್ವಾ. ಹಾರ್ಡ್ ವರ್ಕ್ ಪೇಸ್ ಅಂದರೆ ದಟ್ ಈಸ್ ವಾಟ್ ಈಸ್ ಗೆಟಿಂಗ್ ನಾವು. ವೆನ್ ಇಟ್ ಪೇಸ್ ಅದು ನಿಮಗೆ ಆಬ್ವಿಯಸ್ಲಿ ಎಷ್ಟು ಖುಷಿ ಕೊಡುತ್ತೆ ಅಲ್ಲ, ಅಷ್ಟೇ ಖುಷಿ ನಮಗೂ ಇದೆ. ಹಿ ವರ್ತ್ ಇಟ್. ಭಾಳ ಖುಷಿ ಇದೆ ಸರ್. ನನ್ನ ಪರಿಶ್ರಮಕ್ಕೆ ಸ್ಥಳೀಯವಾಗಿ ನಮ್ಮನ್ನು ಗುರುತಿಸಿ ಕೃಷಿ ಉದ್ಯಮದಾರ ಅಥವಾ ಕೃಷಿ ಪದವೀಧರರ್ತಕ್ಕಂಥ ಗುರುತಿಸಿ ನಮಗೆ ಅವಕಾಶ ಕೊಟ್ಟು ಒಂದು ಅವಾರ್ಡನ್ನು ಕೊಡ್ತಾ ಇರ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಹೆಚ್ಚಿಸಿದೆ ಸರ್. ಇದು ನಮಗೆ ಖುಷಿ ಅಂತಕ್ಕಿಂತ ನಮ್ಮ ಜವಾಬ್ದಾರಿ ಹೆಚ್ಚು ಮಾಡಿದ್ದೀರಿ ನಾವು, ಹೆಮ್ಮೆ ಇದೆ. ನಮಗೆ ಇನ್ನೂ ಹೆಚ್ಚು ಉತ್ತೇಜನ ಸಿಗ್ತದೆ ಸರ್. ಇನ್ನೂ ಹೆಚ್ಚು ರೈತರಿಗೆ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಉತ್ತೇಜನ ನಿಮ್ಮಂಥವರು ಗುರುತಿಸಿರೋದನ್ನು ನಮಗೆ ಆಗ್ತಾಯಿದೆ ಸರ್. ನನಗೆ ಖುಷಿ ಅಂತ ನನಗೆ ಜವಾಬ್ದಾರಿ ಜಾಸ್ತಿ ಮಾಡಿದ್ದಾರೆ ಸರ್. ಅದಕ್ಕಾಗಿ ನಾನು ಎಲ್ಲ ವಿಜಯವಾಣಿ ಮತ್ತು ನಿಮ್ಮ ಪತ್ರಿಕೋದ್ಯಮೆಲ್ಲರೂ ಕೂಡ ನಾನು ಆಭಾರಿಯಾಗಿದ್ದೀನಿ. ಸೊ ನನಗೆ ಪುರಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಯೋಗ್ಯನೋ ಅಲ್ವೋ, ಬಟ್ ಗುರುತಿಸಿದ್ರಿ, ನನ್ನ ಯೋಗ್ಯತೆ ತಕ್ಕಂತೆ ಗುರುತಿಸಿ ಅಂತ ನಾನು ಅಂದ್ಕೊಂಡು ಅದಕ್ಕೆ ಯೋಗ್ಯತೆಯನ್ನು ಮೀರಿರ್ತಕ್ಕಂತ ಹೇಳೋದಿಲ್ಲ, ಯೋಗ್ಯತೆಗೆ ತಕ್ಕನ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಮುಂದಿನ ದಿನಗಳು ಜವಾಬ್ದಾರಿ ಹೆಚ್ಚಿದ್ದೀರಿ, ಭಾಳ ಆಭಾರಿಯಾಗಿದ್ದೀನಿ ಸರ್.
ರೈತಪರ ಕಾಳಜಿಯೊಂದಿಗೆ ಆಕಾಶ್ ಆಗ್ರಿ ಕ್ಲಿನಿಕ್ ಕಂಪನಿಯೊಂದಿಗೆ ಉದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟ ಡಿ ಜಯರಾಮು ಅವರು ಕೃಷಿ ಹಾಗೂ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಡಿ ಜಯರಾಮು ಅವರ ಸಾಧನೆಯನ್ನ ಗುರುತಿಸಿ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ.